ಕೆಂಪೇಗೌಡ ನ್ಯೂಸ್‌ಗೆ ಸ್ವಾಗತ. ನಾನು ನಿಮ್ಮ ಚುಂಚುಂಗ್ರಿ ಶಶಿಕುಮಾರ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಚಾರ ಒಕ್ಕಲಿಗರಿಗೆ ಉಪಕಾರವಿಲ್ಲದ ರಾಜ್ಯ ಒಕ್ಕಲಿಗರ ಸಂಘ. ಅಂದ್ರೆ ಯಾವ ಉದ್ದೇಶಕ್ಕೆ ಕಟ್ಟಿದಾರೋ ಆ ಒಂದು ಉದ್ದೇಶನೇ ಈಡೇರ್ತಾ ಇಲ್ಲ ಅಂತಕ್ಕಂಥ ಒಂದು ಇದಕ್ಕೆ ಈ ಸಂಘ ತುಂಬಾ ಉದಾಹರಣೆಯಾಗಿದೆ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಮನುಷ್ಯ ಸಂಘಜೀವಿ ಅಂತ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ. ಆ ಮನುಷ್ಯ ಒಂದು ಸಂಘಜೀವಿ ಅಂದ್ರೆ ಅವನು ಒಬ್ಬಂಟಿಯಾಗಿ ಬದುಕಕ್ಕಾಗಲ್ಲ. ಒಂದು ಸಂಘ ಕಟ್ಕೊಬೇಕು, ಒಂದು ಗುಂಪು ಮುಖಾಂತರ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು ಆದಿಮಾನವರಿಂದ ಕೂಡ ಗೊತ್ತಿದೆ. ಉಳುಮೆಯನ್ನೇ ನಂಬಿಕೊಂಡು ನಾವು ಕೃಷಿಗೆ ಇವರಾಗಿರ್ತಕ್ಕಂಥವ್ರು ಅಂತ ನಾವು ತಿಳ್ಕೊಂಡು, ವ್ಯವಸಾಯದ ಮುಖಾಂತರ ಒಕ್ಕಲಿಗರು, ಗೌಡ್ರು ಅಂತ ಗುರುತಿಸ್ಕೊಂಡಿರ್ತಕ್ಕಂಥ ಸಮುದಾಯ ಒಂದು ಸಮುದಾಯವನ್ನು ಕಟ್ಟಿದು ಸಂಘವನ್ನು ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಅದರ ಹೆಸರು ಕರ್ನಾಟಕ ರಾಜ್ಯ ಒಕ್ಕಲಿಗರ ಸಂಘ ಅಂತ. ಸಂಘ ಅಂತ ಕಟ್ಟ ಮೇಲೆ ಅದರ ಉದ್ದೇಶಗಳೇನು? ಆ ಸಮುದಾಯದಲ್ಲಿ ಹಿಂದುಳಿದಿರ್ತಕ್ಕಂಥವರು, ಬಡವರು, ಮಕ್ಕಳು, ಮಹಿಳೆಯರು ಎಲ್ಲ ಒಂದು ಆಯಾಮಗಳು ಕೂಡ ಅವ್ರನ್ನ ಮುನ್ನೆಲೆಗೆ ತರ್ತಕ್ಕಂಥ ಕೆಲಸ ನಮ್ಮ ಸಮುದಾಯದಲ್ಲಿ ಸಂಘ ಮಾಡ್ತದೆ ಅಂತಕ್ಕಂಥದ್ದು ಮೂಲ ಉದ್ದೇಶ ಅದ್ರದ್ದು. ಇಲ್ಲಿ ಏನಾಗಿದೆ, ಮೂಲ ಸ್ವರೂಪವೇ ಬದಲಾಗಿ ನಾವು ಬಂಡವಾಳಶಾಹಿಗಳು ಯಾರ ಹತ್ರ ದುಡ್ಡಿದೆಯೋ, ಯಾರು ರೋಲ್ ಕಾಲಿ ಗಿರಾಕಿಗಳಿರ್ತಾರೋ, ಯಾರು ದೌರ್ಜನ್ಯ ಇರ್ತಾರೋ ಅಂತವರೆಲ್ಲ ಈ ಸಂಘಕ್ಕೆ ಹೋಗ್ಬಿಟ್ಟು ಸಂಘನ ಕುಳಿಗಡಿಸ್ತಕ್ಕಂಥ ಕೆಲಸ ಸುಮಾರು ವರ್ಷಗಳು ನಡೀತಾ ಇದೆ. ಈಗಲೂ ಅದು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದೆ. ಇಲ್ಲಿ ಆಗಿರ್ತಕ್ಕಂಥ ವಿಚಾರ ಏನು? ಏನನ್ನ ಇವತ್ತು ನಾವು ಇಲ್ಲಿ